ಹುಡುಗರು ಏನೇನು ಮಾಡ್ತಾರೆ ಅದನ್ನೆಲ್ಲ ಮಾಡ್ತೀನಿ. ಸೊ ನಾನು ಏನಾದ್ರು ಗರ್ಲ್ಸ್ ಆದರೆ ಎಲ್ಲ ಅರ್ಥ ಮಾಡ್ಕೊತೀನಿ. ಗರ್ಲ್ಸ್ನ ಅರ್ಥ ಮಾಡ್ಕೊಂಡು ನಾನು ಬಾಯ್ಸ್ ಆಗಿ ಫ್ಲರ್ಟಿನ್ಶಿಪ್ ಚಾಲ ಮಾಡಿಬಿಡ್ತೀನಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ ನಿಮ್ಮ ಸೊ ಯಾರನ್ನ ಬೇಕಾದ್ರೂ ಹೊಡಿಬೋದು. ಸೊ ಹೊಡಿತೀನಿ. ಅಂದರೆ ಫಸ್ಟ್ ರ್ಯಾಂಕ್ ರಾಜು ಥರ ಇರ್ತೀರಾ? ಮಾಂಸ ಮಾಡೋಣ, ಎಂಜಾಯ್ ಮಾಡೋಣ, ಬನ್ನಿ ತಿನ್ನಿ ಊಟ ಮಾಡಿ. ಮ್ಯಾಮ್, ಒಂದು ದಿನದ ಮಟ್ಟಿಗೆ ನೀವು ಏನಾದರೂ ಹುಡುಗ ಆದರೆ ಏನೆಲ್ಲ ಮಾಡ್ತೀರಾ? ಹುಡುಗರು ಏನೇನು ಮಾಡ್ತಾರೆ ಅದನ್ನೆಲ್ಲ ಮಾಡ್ತೀನಿ. ಅದನ್ನೆಲ್ಲ ಅಂದರೆ ಅದು ಯಾವುದೇ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋಕ್ಕಾಗುತ್ತಾ ಬ್ರೀಫಾಗಿ? ಅವ್ರು ಯಾವ ಥರ ದುಡಿತಾರೋ ಆ ಥರ ಎಲ್ಲ ದುಡಿತೀನಿ. ಅವ್ರು ಯಾವ ಥರ ಎಲ್ಲ ಸುತ್ತರಿತಾರೋ ಆ ಥರ ಎಲ್ಲ ಸುತ್ತಾಡ್ತೀನಿ. ಅದು ಬಿಟ್ಟು ಬೇರೆ ಏನಾದರೂ? ಅಷ್ಟೇ. ನಾನು ಹುಡುಗಿರನ್ನ ಪಟಾಯಿಸ್ತೀನಿ. ಓಕೆ, ಫಸ್ಟ್ ಥಿಂಗ್ ಈಸ್ ಹುಡುಗಿರನ್ನ ಪಟಾಯಿಸ್ತೀನಿ. ಅದಾದಮೇಲೆ ಎಲ್ಲನೂ ಅಲ್ಲಿ ಸುತ್ತೀನಿ ವಿತೌಟ್ ಪರ್ಮಿಷನ್. ಯಾರೂ ಕೇಳೋಂಗಿಲ್ಲ, ಹೇಳೋಂಗಿಲ್ಲ. ಸ್ವಲ್ಪ ಸ್ಮೋಕ್ ಮಾಡ್ತೀನಿ ಅಷ್ಟೇ. ಅದು ಬಿಟ್ಟು ಬೇರೆ ಏನು ಮಾಡಲ್ವಾ ಮ್ಯಾಮ್? ಬೇರೆ ಏನು ಮಾಡೋಕ್ಕಾಗತ್ತೆ? ಹುಡುಗರಿಗೆ ತುಂಬ ಫ್ರೀಡಮ್ ಇದೆ ಆ್ಯಕ್ಚುಲಿ ಹುಡುಗಿರಿಗೆ ಕಂಪೇರ್ ಮಾಡಿದ್ರೆ. ಸೊ ಯಾರನ್ನ ಬೇಕಾದ್ರೂ ಹೊಡಿಬೋದು. ಸೊ ಹೊಡಿತೀನಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ಮಾಡಲ್ಲ? ಯಾರು ಹುಡುಗಿ ಆಗಿದ್ದಾಗ ಕಾಡ್ಸ್ಕೊಂಡಿದ್ದಾರೆ ಅವ್ರನ್ನೆಲ್ಲ ಹೊಡಿತೀನಿ. ಅದು ಬಿಟ್ಟು ಬೇರೆ ಏನು ಮಾಡಲ್ಲ? ಇಲ್ಲ, ಅಷ್ಟೇ. ಬ್ರೋ, ಒಂದು ದಿನದ ಮಟ್ಟಿಗೆ ನೀವು ಏನಾದರೂ ಹುಡುಗಿ ಆದರೆ ಏನೆಲ್ಲ ಮಾಡ್ತೀರಾ ಬ್ರೋ? ಓ ಮೈ ಗಾಡ್, ಇದು ಪ್ರಶ್ನೆ ತುಂಬ ಕೆಡಕಿದೆ. ಒಂದು ದಿನಕ್ಕೆ ಮೆಟ್ಟಿ ಅಂದರೆ ಹುಡುಗಿಗೆ ಲವ್ ಅಂದರೆ ನೋಡಿ, ಲವ್ ಇದು ವರ್ಡ್ ಇದೆ, ತುಂಬ ಚೆನ್ನಾಗಿದೆ ವರ್ಡ್. ನನ್ನ ಜೀವನದಲ್ಲಿ ಇದು ಲವ್ ವರ್ಡ್ ಒಳ್ಳೆ ಬಂದಿದ್ದಾರೆ. ಬಟ್ ಹುಡುಗಿಗೆ ಒಂದು ದಿನ ಲವ್ ಮಾಡಬೇಕು ಅಂದರೆ ಮಾಂಸ ಮಾಡೋಣ, ಎಂಜಾಯ್ ಮಾಡೋಣ, ಬನ್ನಿ ತಿನ್ನಿ ಊಟ ಮಾಡಿ, ಎಂಜಾಯ್ ಮಾಡಿ ಅಂತ ಈ ಥರ ಒಂದು ಸೆಂಟೆನ್ಸ್ ಇದೆ. ಈ ಥರ ಮಾಡ್ತಾಯಿದ್ದೀನಿ. ಅವನಲ್ಲಿ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಮ್ಯಾಮ್, ಒಂದು ದಿನದ ಮಟ್ಟಿಗೆ ನೀವು ಏನಾದರೂ ಹುಡುಗ ಆದರೆ ಏನೆಲ್ಲ ಮಾಡ್ತೀರಾ? ಹುಡುಗರು ಟ್ರಿಪ್ ಹೋಗ್ತಾರೆ, ಆಮೇಲೆ ಫುಲ್ ಪಬ್ಬು ಬಾರು ಆ ಥರ ಎಲ್ಲ ಎಂಜಾಯ್ ಮಾಡ್ತಾರೆ. ಆಮೇಲೆ ಎಲ್ಲ ಹುಡುಗರು ಒಂದೇ ಥರ ಇರಲ್ಲ. ಕೆಲವು ಜನ ಓದೋ ಕಡೆ ಕಾನ್ಸಂಟ್ರೇಷನ್ ಮಾಡ್ತಾರೆ, ಕೆಲವು ಜನ ಎಂಜಾಯ್ಮೆಂಟಲ್ಲಿ ಎಲ್ಲದರಲ್ಲೂ ಅದರ್ಸಲ್ಲಿ ಇರ್ತಾರೆ. ಅಲ್ಲ, ನೀವೇನು ಮಾಡ್ತೀರಾ? ಹುಡುಗರು ಮಾಡ್ತಾರೆ, ಅದನ್ನು ನೀವೇನು ಮಾಡ್ತೀರಾ? ಕಾಲೇಜಿಗೆ ಹೋಗ್ತೀನಿ, ಕಾಲೇಜಲ್ಲಿರೋ ಹುಡುಗಿರಿಗೆಲ್ಲ ಲೈನ್ ಹಿಡಿತೀನಿ. ಅದು ಬಿಟ್ಟು ಬೇರೆ ಮ್ಯಾಮ್? ಬೇರೆ ಮತ್ತು ಫ್ರೆಂಡ್ಸ್ ಜೊತೆಲ್ಲ ಸುತ್ತಾಡ್ತೀನಿ, ಟ್ರಿಪ್ಗೆಲ್ಲ ಹೋಗ್ತೀನಿ, ಎಂಜಾಯ್ ಮಾಡ್ತೀನಿ ಎಲ್ಲರ ಜೊತೆನೂ. ಮತ್ತು ಫನ್ನಿಯಾಗಿ ಎಲ್ಲರ ಜೊತೆನೂ ಇರ್ತೀನಿ, ಮತ್ತು ತುಂಬ ತರಲೆ ಮಾಡ್ತೀನಿ. ಬ್ರದರ್, ನೀವೇನಾದ್ರು ಒಂದು ದಿನದ ಮಟ್ಟಿಗೆ ಹುಡುಗಿ ಆದರೆ ಏನೆಲ್ಲ ಮಾಡ್ತೀರಾ? ತುಂಬ ಇಂಟ್ರೆಸ್ಟಿಂಗ್ ಕ್ವಶನ್ ಕೇಳಿದ್ದೀರಾ. ನಾನೇನಾದರೂ ಒಂದಿನ ಹುಡುಗಿ ಆದರೆ ಫಸ್ಟ್ ನೋಡಿದರೆ ನಮ್ಮ ಕರ್ನಾಟಕ ಗೌರ್ಮೆಂಟ್ ಅವರು ಫ್ರೀ ಕೊಟ್ಟಿದ್ದಾರೆ ಬಸ್ಸನ್ನು. ಸೊ ಒಂದು ದಿವಸ ಫುಲ್ಲು ಬೆಂಗಳೂರಲ್ಲಿ ನಾನು ಏನೇನು ಸುತ್ತೋದಿದೆ ಫುಲ್ಲು ಸುತ್ತಾಕ್ಬಿಡ್ತೀನಿ, ಚಿಂದಿ ಮಾಡೋಕ್ಕೆ ಬಿಡ್ತೀನಿ. ಮತ್ತು ಮಾಡೋದೇನೆಂದರೆ ಗರ್ಲ್ಸ್ ನೋಡಿದರೆ ನಾನೇನಾದರೂ ಗರ್ಲ್ಸ್ ಆದರೆ ನಮ್ಮ ಬಾಯ್ಸಿಗೆ ಲಕ್ ಅಂದರೆ ನಮ್ಮ ಫ್ರೆಂಡ್ಸ್ಗಳಿಗೆ. ಯಾಕಂದರೆ ನಾನು ಗರ್ಲ್ಸ್ ಆದಿ ನಾನು ಸ್ವಲ್ಪ ಗರ್ಲ್ಸ್ನ ಅರ್ಥ ಮಾಡ್ಕೊಂಡು ತುಂಬ ಕಷ್ಟ ಅಲ್ಲ. ಸೊ ನಾನು ಏನಾದ್ರು ಗರ್ಲ್ಸ್ ಆದರೆ ಎಲ್ಲ ಅರ್ಥ ಮಾಡ್ಕೊತೀನಿ. ಗರ್ಲ್ಸ್ನ ಅರ್ಥ ಮಾಡ್ಕೊಂಡು ನಾನು ಬಾಯ್ಸ್ ಆಗಿ ಫ್ಲರ್ಟಿನ್ಶಿಪ್ ಚಾಲ ಮಾಡಿಬಿಡ್ತೀನಿ. ಮತ್ತು ಡ್ರೆಸ್ಸಿಂಗು, ಮೇಕಪ್ ಆಗಲಿ, ನಮ್ಮ ಗರ್ಲ್ಸ್ ತುಂಬ ಮೇಕಪ್ ಮಾಡ್ತಾರಂತ ಎಲ್ಲ ಕಡೆ ಕೇಳಿಬಿಟ್ಟಿದ್ವಿ. ಸೊ ಆ ಒಂದು ವಿಷಯದಾಗ ಒಂದು ಕೇರ್ ನೋಡ್ಕೋತೀನಿ. ಮತ್ತೇನೆಂದರೆ ನಾನೇನಾದರೂ ಗರ್ಲ್ಸ್ ಆದರೆ ನಮ್ಮ ಬಾಯ್ಸ್ ಒಂದು ಪ್ಯಾಂಟು ಒಂದು ಶರ್ಟ್ ಹಾಕೊಂಡು ಬಂದುಬಿಡ್ತವೆ. ಸೊ ಗರ್ಲ್ಸ್ ಅಂದರೆ ಸಾರೆ ಆಗಲಿ ನನಗೂ ಇಂಟ್ರೆಸ್ಟಿಗೆ, ಗರ್ಲ್ಸ್ನ ಇಂಟ್ರೆಸ್ಟಿಗೆ ನನಗೂ ಸಾರೆ ಹಾಕೊಳ್ಳೋದು. ಏನೇ ನನ್ನ ಚಾಯ್ಸ್ ಇದೆ ನೋಡಿ ಎಲ್ಲ ಮಾಡಿಬಿಡ್ತೀನಿ. ಮತ್ತು ಹೀಲ್ಸ್ ಆಗಲಿ, ಕ್ಲೋತ್ಸ್ ಆಗಲಿ, ಸೊ ಎಲ್ಲ ಮಾಡಿಬಿಡ್ತೀನಿ ಅಷ್ಟೇ. ಇಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಬ್ರದರ್, ಗೌರ್ಮೆಂಟ್ ಸ್ಕೂಲ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದರೆ ಒಳ್ಳೆಯದಾಗುತ್ತೆ. ಈಗಿನ ಎಜುಕೇಷನ್ ಎಲ್ಲ ಬಂದುಬಿಟ್ಟು ಭಾಳ ಫೀಸ್ಗಳೆಲ್ಲ ಜಾಸ್ತಿ ಇದ್ದಾವೆ. ನಮ್ಮೂರಲ್ಲೂ ಗೌರ್ಮೆಂಟ್ ಸ್ಕೂಲ್ ಇದೆ, ಈಗೆಲ್ಲ ಮುಚ್ಚಿ ಹೋಗ್ತಿದ್ದಾವೆ ಗೌರ್ಮೆಂಟ್ ಸ್ಕೂಲ್ಗಳು. ನಮ್ಮೂರಲ್ಲಿ ಈಗ ಹಳೆ ವಿದ್ಯಾರ್ಥಿಗಳೆಲ್ಲ ನಾವೆಲ್ಲ ಸೇರ್ಕೊಂಡ್ಬಿಟ್ಟು ಈಗ ಸ್ಕೂಲ್ ಮತ್ತೆ ಓಪನ್ ಮಾಡ್ತಾಯಿದ್ದಾರೆ. ನಮ್ಮೂರಲ್ಲಿ ಭಾಳ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಎಲ್ಲ CBSE ಎಲ್ಲ ತಂದುಬಿಟ್ಟು ಈಗ ಹುಡುಗರೆಲ್ಲ ದುಡ್ಡು ಹಾಕ್ಬಿಟ್ಟು ಹುಡುಗರಿಗೆ ಇದು ಒಳ್ಳೆ ಎಜುಕೇಷನ್ ಕೊಡಬೇಕು ಅಂತ ತುಂಬ ಪ್ರಯತ್ನ ಪಡ್ತಾಯಿದ್ದಾರೆ.
ಚೆನ್ನಾಗೆಲ್ಲ ಬರ್ತಾ ಇದೆ. ಹಂಗಾಗಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದರೆ ಚೆನ್ನಾಗಿರುತ್ತೆ. 10th ತನಕನಾರ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ಬೇಕು. ಆಮೇಲೆ ಬೇಕಾದ್ರೆ ಆಮೇಲೆ ಅವರು ಯಾವ ಸ್ಕೂಲಲ್ಲಿ ಓದಿರೋ ನಡೀತದೆ. 10th ತನಕ ಇಲ್ಲ ಅವ್ರ ಊರಲ್ಲಿ ಈಗ 5ನೇ ಕ್ಲಾಸ್ ತನಕ 10th ತನಕ ಎಲ್ಲ ಊರಲ್ಲಿ ಇರುತ್ತೆ. 5ನೇ ಕ್ಲಾಸ್ ತನಕ ಮಿನಿಮಮ್ ಓದಿದರೆ ಗೌರ್ಮೆಂಟ್ ಸ್ಕೂಲಲ್ಲಿ ಚೆನ್ನಾಗಿರುತ್ತೆ. ಈಗ ಗೌರ್ಮೆಂಟ್ ಸ್ಕೂಲಲ್ಲಿ ಎಲ್ಲ ಒಳ್ಳೊಳ್ಳೆ ಟೀಚರ್ಸ್ಗಳು ಆಗ್ತಾರೆ, ನೆಕ್ಸ್ಟ್ ಎಲ್ಲ ಹಾಕ್ಬೋದು. ಹಾಗಾಗಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದರೆ ಚೆನ್ನಾಗಿ ಆಗ್ಬೋದು. ಈ ಗೌರ್ಮೆಂಟ್ ಸ್ಕೂಲ್ ಇತ್ತೀಚೆಗೆ ತುಂಬ ಮುಚ್ಚೋಗ್ತಾ ಇದೆ ಎಲ್ಲ ಕಡೆ. ಇದ್ರ ಬಗ್ಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅದೇ ಈಗ ಏನಾಗ್ಬಿಟ್ಟೈತೆ ಅಂದರೆ ಈಗ ಎಲ್ಲರೂ ಕಾನ್ವೆಂಟು ಅಂತಿದ್ದಾರೆ. ಈಗೆಲ್ಲ ಸ್ಕೂಲ್ ಬಸ್ಗಳು, ನನ್ನ ಮಗನ ಸ್ಕೂಲ್ ಬಸ್ಸಲ್ಲಿ ಹತ್ಕೊಂಡು ಹೋಗಲಿ ಅನ್ನೋದು ಭಾಳ ನಡೀತೈತಿ ಈಗಿನ ಊರಲ್ಲಿ. ಈಗ ನಮ್ಮನೆ ಪಕ್ಕದ ಮನೆಯವ್ರು ನಾವು ಕಳಿಸಿದ್ರೆ ಪಕ್ಕದ ಮನೆಯವರು ಕಳಿಸ್ಬೇಕು, ಆ ಥರ ಸಿಚುವೇಶನ್ ಬಂದುಬಿಟ್ಟೈತೆ. ಏನು ಮಾಡೋಕ್ಕಾಗಲ್ಲ. ಅದರಲ್ಲೇ ಆದಷ್ಟು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದರೆ ಇನ್ನೂ ಜಾಸ್ತಿ ಒಳ್ಳೆಯದು. ಗೌರ್ಮೆಂಟ್ ಸ್ಕೂಲ್ ಆದಷ್ಟು ಬೆಳೆಸ್ಬೇಕು ನಾವು. ಯಾಕೆಂದರೆ ಗೌರ್ಮೆಂಟ್ ಸ್ಕೂಲ್ ನೆಕ್ಸ್ಟ್ ಏನೇ ದಾಖಲೆಗಳು ಏನೇ ಬೇಕು ಅಂದರೆ ಗೌರ್ಮೆಂಟ್ ಸ್ಕೂಲಲ್ಲಿ ನಮ್ಮೂರಲ್ಲೇ ಸಿಕ್ಬಿಡ್ತವೆ. ಈಗೆಲ್ಲೋ ಕಾನ್ವೆಂಟಲ್ಲಿ ಓದಿರ್ತೀವಿ, ಏನೋ ಆಗಿರ್ತದೆ, ನಮಗೆ ಯಾವ್ದಾರ ಡಾಕ್ಯುಮೆಂಟ್ ಈಗ ದೃಢೀಕರಣ ಪತ್ರ ಅವೆಲ್ಲ ಬೇಕು ಅಂದ್ರೆ ಸಿಗೋಲ್ಲ. ಅದೇ ನಾವು ಏನಾರ ನಮ್ಮ ಊರಲ್ಲಿ 5ನೇ ಕ್ಲಾಸ್ ತನಕ ಓದಿದ್ವಿ ಅಂದರೆ, ನಮ್ಮೂರಲ್ಲಿ ಈಗ 5ನೇ ಕ್ಲಾಸ್ ತನಕ ಐತೆ ಅಂದರೆ 5ನೇ ಕ್ಲಾಸ್ ತನಕ ಓದ್ಬೇಕು ನಾವು. ನಮ್ಮೂರು ಸ್ಕೂಲ್ ನಾವು ಮುಚ್ಚಕ್ಕೆ ಬಿಡಬಾರ್ದು. ಅದೇ ನಾವು ಮಾಡೋ ಫಸ್ಟ್ನೇ ಎಫರ್ಟ್. ಹಂಗಾಗಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದಬೇಕು. ಬ್ರದರ್, ಗೌರ್ಮೆಂಟ್ ಸ್ಕೂಲ್ ಹಿಂಗೆ ಮುಚ್ಚೋಗ್ತಾ ಇದೆಯಲ್ಲ, ಅದಕ್ಕೆ ಏನೆಲ್ಲ ಕಾರಣಗಳು ಇರ್ಬೋದು? 1-2 ಕಾರಣ ನೀವು ಹೇಳೋದಾದರೆ. ಈಗ ಎಲ್ಲರ ತಕ್ಕ ದುಡ್ಡು ಜಾಸ್ತಿ ಐತೆ, ಅದೇ ಕಾರಣ. ದುಡ್ಡು ಜಾಸ್ತಿ ಇರೋದ್ರಿಂದ ಖರ್ಚು ಮಾಡ್ಬೇಕಲ್ಲ, ಎಲ್ಲರೂ ಒಂದು ಹತ್ರ ಖರ್ಚು ಮಾಡ್ತಾ ಇದ್ದಾರೆ. ಎಜುಕೇಷನಿಗೋಸ್ಕರ ಖರ್ಚು ಮಾಡ್ತಾ ಇದ್ದಾರೆ. ಈಗ ಅದೇ ದುಡ್ಡಿಂದು ಈಗ ದುಡ್ಡಿಲ್ಲ ಅಂದರೆ ಎಲ್ಲರೂ ಗೌರ್ಮೆಂಟ್ ಸ್ಕೂಲಿಗೆ ಹಾಕ್ತಾರೆ. ಈಗ ದುಡ್ಡು ಇರೋದ್ರಿಂದ ಎಲ್ಲರೂ ಖರ್ಚು ಮಾಡ್ಬೇಕಲ್ಲ. ಆಮೇಲೆ ಎಲ್ಲರಿಗೂ ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು. ನನ್ನ ಮಗುಗೆ ಅನ್ನೋದು ಎಲ್ಲರಿಗೂ ಐತೆ ಪಾಪ. ಎಲ್ಲರೂ ಕಷ್ಟಪಡೋದೇ ಎಜುಕೇಷನ್. ಈಗ ಯಾವುದು ಒಕ್ಕಲುತನದ ಮೇಲೆ ಯಾವುದೋ ನಂಬಿಕೆ ಇಲ್ಲ. ಈಗೆಲ್ಲ ಎಲ್ಲ ಎಜುಕೇಷನ್ ಮೇಲೆ ನಿಂತಿರೋದು. ಹಂಗಾಗಿ ಎಲ್ಲ ಎಜುಕೇಷನ್ ಇರೋದ್ರಿಂದ ಎಷ್ಟರ ಖರ್ಚಾಗಲಿ ಎಜುಕೇಷನ್ ಓನ್ಲಿ. ಹಂಗಾಗಿ ಕಾನ್ವೆಂಟ್ಗಳೆಲ್ಲ ಇದು ಮಾಡಿ. ನೀವೊಂದು ಸಜೆಷನ್ ಕೊಡೋದಾದರೆ, ಅಂದರೆ ಗೌರ್ಮೆಂಟ್ ಸ್ಕೂಲ್ ಅಭಿವೃದ್ಧಿಗೆ ಒಂದು ಸಜೆಷನ್ ಕೊಡೋದಾದರೆ ಯಾವ ಥರ ಸಜೆಷನ್ ಕೊಡೋಕ್ಕೆ ಇಷ್ಟಪಡ್ತೀರಾ? ಅದೇ ಈಗ ನಮ್ಮೂರಲ್ಲಿ ಸ್ಕೂಲ್ ಮುಚ್ತೈತೆ ಅಂದರೆ ನಾವು ಮುಚ್ಚಕ್ಕೆ ಬಿಡಬಾರ್ದು. ಯಾರ್ಯಾರಲ್ಲಿ ಹುಡುಗರು ಕನ್ವಿನ್ಸ್ ಮಾಡ್ಬೇಕು, ಬೇರೆ ಊರಲ್ಲಿರೋ ಅಂಥ ಹುಡುಗರಿಗೆ, ಸಣ್ಣ ಹುಡುಗರಿಗೆ ನಮ್ಮೂರು ಸ್ಕೂಲಲ್ಲಿ ಹೋದ್ರಪ್ಪ ಅಂತ. ಅದೇ ಇರೋದು, ಇನ್ನೇನೂ ಇದಿಲ್ಲ. ಏಕೆಂದರೆ ಸೇರಿಸಿ ಹುಡುಗರಿಗೆಲ್ಲ ನಾವು ಮತ್ತೆ ಈಗ ನಾವು ಓದಿ ಎಲ್ಲ ಹೊರಗಡೆ ಒಂದು 10 ರೂಪಾಯಿ ದುಡಿತಾ ಇದ್ದೀವಿ ಅಂದರೆ ಅದು 10 ರೂಪಾಯಿದ್ರಲ್ಲಿ 1 ರೂಪಾಯಿ ನಮ್ಮ ಸ್ಕೂಲಿಗಂತ ಹೆಲ್ಪ್ ಮಾಡಿ ನಾವು ಮತ್ತು ನೆಕ್ಸ್ಟು ಅದಕ್ಕೆ ಏನು ಬೇಕು ಪ್ರೊಸೀಜರ್ ಎಲ್ಲ ಮಾಡಿ ನಾವು ಸ್ಕೂಲ್ ಉಳಿಸ್ಕೊಂಡ್ವಿ ಅಂದರೆ ನಮಗೆ ಒಳ್ಳೆಯದು. ಹಂಗಾಗಿ ಗೌರ್ಮೆಂಟ್ ಸ್ಕೂಲ್ ನಮ್ಮೂರಲ್ಲಿ ನಾವೇ ಉಳಿಸ್ಕೋಬೇಕು, ಬೇರೆ ಯಾರೂ ಬಂದು ಉಳ್ಸೋಕ್ಕಾಗಲ್ಲ. ಗೌರ್ಮೆಂಟ್ ಸ್ಕೂಲ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಮ್ಯಾಮ್? ಗೌರ್ಮೆಂಟ್ ಸ್ಕೂಲ್ ಬಗ್ಗೆ, ಗೌರ್ಮೆಂಟ್ ಸ್ಕೂಲ್ ಚೆನ್ನಾಗಿದೆ. ಲೈಕ್ ಎಷ್ಟೊಂದು ಜನ ವಿದ್ಯಾರ್ಥಿಗಳಿಗೆ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ಎಷ್ಟೊಂದು ಜನ ಪಾಪ ಲೈಕ್ ಅಫೋರ್ಡ್ ಮಾಡೋಕ್ಕಾಗದೇ ಇರೋರಿಗೆಲ್ಲ ತುಂಬ ಹೆಲ್ಪ್ ಆಗ್ತಿದೆ. ಆ್ಯಂಡ್ ಈಗಿರೋ ಕರೆಂಟ್ ಸಿಚುವೇಶನ್ ಸೋಷಿಯಲ್ ಮೀಡಿಯಾ ಜನ್ರೇಷನಲ್ಲಿ ಎಜುಕೇಷನ್ ತುಂಬ ಇಂಪಾರ್ಟೆಂಟ್ ಇದೆ. ಸೊ ಐ ಹೋಪ್ ಗೌರ್ಮೆಂಟ್ ಸ್ಕೂಲಲ್ಲಿ ನ್ಯಾಯವಾಗಿ ಎಜುಕೇಷನ್ ಕೊಡ್ತಾರೆ. ಮ್ಯಾಮ್, ಇದು ಗೌರ್ಮೆಂಟ್ ಸ್ಕೂಲು ಸಂಖ್ಯೆ ತುಂಬ ಕಮ್ಮಿ ಆಗಿದೆ. ಇದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಗೌರ್ಮೆಂಟ್ ಸ್ಕೂಲಿಗೆ ನಾವು ನಮ್ಮ ಮಕ್ಕಳನ್ನ ಕಳಿಸಿದ್ರೆ ತಾನೇ ಓಕೆ ಮುಂದೆ ವರ್ಸೋಕ್ಕಾಗುತ್ತೆ. 2 ಜನ 3 ಜನ ಅಂದರೆ ಯಾವ ಪ್ರೈವೇಟ್ ಸ್ಕೂಲು ನಡೆಸಲ್ಲ. 2-3 ಜನಕ್ಕೆ ಯಾವುದೂ ಪ್ರೈವೇಟ್ ಸ್ಕೂಲೇ ನಡೆಸಲ್ಲ. ಅಂಥದ್ದು ಗೌರ್ಮೆಂಟೇ ಟೀಚರ್ಸ್ನ ಅಪಾಯಿಂಟ್ ಮಾಡಿ ಎಲ್ಲ ನಡೆಸಿಸ್ಬೇಕಂದ್ರೆ ತುಂಬ ಕಷ್ಟ ಇದೆ. ಸೊ ಆದಷ್ಟು ಜಾಸ್ತಿ ಜನ ನಂಬಿಕೆಯಿಂದ ಗೌರ್ಮೆಂಟ್ ಸ್ಕೂಲಿಗೆ ಕಳಿಸ್ಬೇಕು. ಹಾಗೆ ಗೌರ್ಮೆಂಟ್ ಅವರು ಅದೇ ನಂಬಿಕೆನ ಉಳಿಸ್ಕೊಬೇಕಂತ ಗೌರ್ಮೆಂಟ್ ಸ್ಕೂಲ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಬ್ರೋ? ನಮ್ಮ ಅಭಿಪ್ರಾಯ ಏನಂದರೆ ಗೌರ್ಮೆಂಟ್ ಸ್ಕೂಲ್ ಅಂತಂದರೆ ಗೌರ್ಮೆಂಟ್ ಸ್ಕೂಲು ಇದ್ದಷ್ಟು ನಮ್ಗೆ ಆಲ್ಮೋಸ್ಟ್ ಪೀಪಲ್ಸ್ಗೆ ಒಳ್ಳೆಯದು ಅಂತ ಅನಿಸುತ್ತೆ. ಯಾಕೆಂದರೆ ಈ ಮಾಮೂಲಿ ಪ್ರೈವೇಟ್ ಸ್ಕೂಲಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಬರೀ ದುಡ್ಡು ಡೊನೇಷನು ಅಂತ ಬರೀ ಸುಲಿಗೆ ಮಾಡ್ತಾರೆ. ಹೇಳ್ಬೇಕಂತಂದರೆ ಗೌರ್ಮೆಂಟ್ ಸ್ಕೂಲ್ ಇದ್ದಷ್ಟು ಆದಷ್ಟು ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗೆಲ್ಲ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ನೀವು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದಾ? ಹೌದು ಸರ್, ನಾವು ಗೌರ್ಮೆಂಟ್ ಸ್ಕೂಲೇ, ಪಾಂಡವಪುರ ತಾಲೂಕು, ಮಂಡ್ಯ ಡಿಸ್ಟಿಕ್ಕು. ನಮ್ಮದು ಗೌರ್ಮೆಂಟ್ ಸ್ಕೂಲೇ. ಅಲ್ಲಿಂದ ನಾವು ಓದಿ ಈಗ ನಾವು ಇಲ್ಲಿ ವರ್ಕ್ ಮಾಡ್ತಾಯಿದ್ದೀವಿ, ಇಂಜಿನಿಯರಿಂಗು. ಹಾಂ, ಈ ಇತ್ತೀಚಿನ ದಿನದಲ್ಲಿ ಗೌರ್ಮೆಂಟ್ ಸ್ಕೂಲ್ ಸಂಖ್ಯೆ ತುಂಬ ಕಮ್ಮಿ ಆಗಿದೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅದ್ರ ಬಗ್ಗೆ ಸರ್ಕಾರ ಮಾತಾಡಬೇಕು, ನಾವು ಮಾತಾಡೋಕ್ಕಾಗಲ್ಲ. ಒಬ್ಬ ಕಾಮನ್ ಪೀಪಲ್ ಆಗಿ ನಿಮ್ಗೇನು ಅನಿಸುತ್ತೆ? ಅದನ್ನು ಏನಪ್ಪ ಅಂದರೆ ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ. ಗೌರ್ಮೆಂಟ್ ಸ್ಕೂಲ್ ಎಲ್ಲ ಕಡೆಯೂ ಸಿಗಬೇಕು, ಸೌಲಭ್ಯ ಸಿಗಬೇಕು. ಗೌರ್ಮೆಂಟ್ ಸ್ಕೂಲು ಆಲ್ಮೋಸ್ಟ್ ಎಲ್ಲ ಹುಡುಗರಿಗೂ ಸಿಕ್ಕಿದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಅದು ಪ್ರೈವೇಟ್ ಸ್ಕೂಲಲ್ಲಿ ಸಿಗೋ ಎಜುಕೇಷನ್ ನಮ್ಮ ಗೌರ್ಮೆಂಟ್ ಸ್ಕೂಲಲ್ಲಿ ಸಿಗಲ್ವಾ ನಿಮ್ಮ ಪ್ರಕಾರ? ಸಿಗೋದಲ್ಲ ಸರ್. ಈಗಲೂ ಇಂಗ್ಲೀಷ್ ಮೀಡಿಯಮ್ ಇದೆ ಗೌರ್ಮೆಂಟ್ ಸ್ಕೂಲಲ್ಲಿ, ಕನ್ನಡ ಮೀಡಿಯಮ್ ಇದೆ, ಎಲ್ಲ ಇದೆ. ಸೆಕ್ಷನ್ ಇದು ಸೈನ್ಸ್ ಇದೆ, ಎಲ್ಲ ಇದೆ. ಕಂಪ್ಯೂಟರ್ ಇದೆ, ಕಂಪ್ಯೂಟರ್ ಸೈನ್ಸ್ ಎಲ್ಲ ಇದೆ. ಈ ಮಿಡಿಲ್ ಕ್ಲಾಸ್ಗೆ ಏನಪ್ಪ ಅಂತಂದರೆ ಈಗ ನಮ್ಮಲ್ಲಿ ಇಂಗ್ಲೀಷ್ ಇಲ್ಲ. ಈಗ ಎಲ್ಲ ಹುಡುಗರು ಇಂಗ್ಲೀಷನ್ನೇ ಮಾತಾಡ್ತಾರೆ ಅನ್ನೋ ಉದ್ದೇಶಕ್ಕೆ ಎಲ್ಲ ಪ್ರೈವೇಟ್ ಸ್ಕೂಲೇ ಬೇಕು ಸ್ಟ್ಯಾಂಡರ್ಡು ಅಂತಾರೆ. ನನ್ನ ಪ್ರಕಾರ ಗೌರ್ಮೆಂಟ್ ಸ್ಕೂಲ್ ಓದೋದನ್ನು ISI ಆಗ್ಬೋದು, ಅಲ್ಲೋದ್ರೂ ಆಗಲೇಬೋದು ಅಷ್ಟೇ. ಸರಿ, ನಿಮ್ಮ ಗೌರ್ಮೆಂಟ್ ಸ್ಕೂಲ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಬ್ರೋ? ಗೌರ್ಮೆಂಟ್ ಸ್ಕೂಲ್ ಬಗ್ಗೆ ಅಂದರೆ ಲೈಕ್ ಅದು ಚೆನ್ನಾಗಿದೆ ಇರುತ್ತೆ. ಯಾಕಂದರೆ ಎಲ್ಲ ಚಿಕ್ಕ ಮಕ್ಕಳು ಸ್ಟಡಿ ಮಾಡ್ತಾರೆ. ಅದರಲ್ಲಿ ಎಲ್ಲ ಅವ್ರ ಜೀವನದಲ್ಲಿ ಯಾವ ಥರ ಜೀವನ ಇರಬೇಕು, ಯಾವ ಥರ
ಲೈಫ್ ಸ್ಟೈಲ್ ಬರಬೇಕು ಆ ಥರ ಎಲ್ಲ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೀನಿ. ಗೌರ್ಮೆಂಟ್ ಸ್ಕೂಲ್ ಅಂದರೆ ಅದನ್ನು ತುಂಬ ಬಡವ್ರ ಮಕ್ಕಳೇ ಬರ್ತಾರೆ, ಅಂದರೆ ಸ್ವಲ್ಪ ಕಷ್ಟ ಇರುತ್ತೆ ಅಂಥವ್ರು ಅವ್ರು ಬರ್ತಾರೆ, ಅಂಥವ್ರಿಗೆ ಎಜುಕೇಷನ್ ಸಿಗಬೇಕು. ಮತ್ತು ಗೌರ್ಮೆಂಟ್ ಸ್ಕೂಲ್ ಅಂದರೆ ಪ್ರೈವೇಟ್ ಸ್ಕೂಲಲ್ಲಿ ಎಲ್ಲ ದುಡ್ಡು ಕೊಟ್ಟು ಓದ್ತಾ ಇರ್ತಾರೆ, ಬಟ್ ಇದು ಗೌರ್ಮೆಂಟ್ ಸ್ಕೂಲಲ್ಲಿ ದುಡ್ಡೇನು ಕೊಡೋಂಗಿಲ್ಲ. ಆದರೆ ಅವ್ರು ಚೆನ್ನಾಗಿ ಪಾಠ ಹೇಳ್ಕೊಡ್ಬೇಕು. ಗೌರ್ಮೆಂಟ್ ಸ್ಕೂಲಲ್ಲೂ ಅವ್ರಿಗೆ ಇಂಗ್ಲೀಷು ಎಲ್ಲ ಹೇಳ್ಕೊಟ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಇವಾಗ ಬೇರೆಯವ್ರು ಬಂದುಬಿಟ್ಟು ನಾವು ಒಬ್ರು ಇಂಗ್ಲೀಷ್ ಮಾತಾಡ್ತಿದ್ರೆ ಇವ್ರು ಕನ್ನಡ ಮಾತಾಡ್ತಿದ್ರೆ ಅವ್ರಿಗೂ ಒಂಥರ ಆಗುತ್ತೆ, ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇದೀವಿ ಅಂತ. ಅದಕ್ಕೆ ಗೌರ್ಮೆಂಟ್ ಸ್ಕೂಲಲ್ಲೂ ಇಂಗ್ಲೀಷ್ ಹೇಳ್ಕೊಡಿ, ಅಲ್ಲೂ ಇಂಗ್ಲೀಷೇ ಮಾತಾಡಬೇಕು ಅಂತ ನಮ್ಮ ಅನಿಸಿಕೆ. ಮ್ಯಾಮ್, ಇವಾಗ ಗೌರ್ಮೆಂಟ್ ಸ್ಕೂಲ್ ಸಂಖ್ಯೆನೇ ಇತ್ತೀಚೆಗೆ ತುಂಬ ಕಮ್ಮಿ ಆಗಿದೆ, ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅಂದರೆ ಇವಾಗ ಜಾಸ್ತಿ ಎಲ್ಲ ಪ್ರೈವೇಟ್ ಸ್ಕೂಲೇ ಬಂದಿದೆಯಲ್ವಾ, ಅದಕ್ಕೆ ಗೌರ್ಮೆಂಟ್ ಸ್ಕೂಲ್ ಕಡಿಮೆ ಆಗಿದೆ. ಯಾಕಂದರೆ ಎಲ್ಲ ಇವಾಗ ಅಲ್ಲೇ ದುಡ್ಡು ಕೊಟ್ಟು ಓದಿಸ್ತಾ ಇದ್ದಾರೆ. ಗೌರ್ಮೆಂಟ್ ಸ್ಕೂಲಲ್ಲಿ ಮಕ್ಕಳುಗಳು ತುಂಬ ಕಡಿಮೆ ಆಗ್ತಿದ್ದಾರೆ, ಗೌರ್ಮೆಂಟ್ ಸ್ಕೂಲ್ಗಳು ಕಡಿಮೆ ಆಗ್ತಾಯಿದೆ. ನೀವು ಓದಿರೋದು ಗೌರ್ಮೆಂಟ್ ಸ್ಕೂಲ ಮ್ಯಾಮ್? ನಾನು ಓದಿರೋದು ಗೌರ್ಮೆಂಟ್ ಸ್ಕೂಲ್. ಮ್ಯಾಮ್, ಗೌರ್ಮೆಂಟ್ ಸ್ಕೂಲ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮ್ಯಾಮ್? ಇವಾಗಿನ ಎಜುಕೇಷನ್ ಹೋಲಿಸ್ಕೊಂಡ್ರೆ ಗೌರ್ಮೆಂಟ್ ಸ್ಕೂಲೇ ಬೆಟರು. ಯಾಕೆಂದರೆ ಇವಾಗ ಪ್ರೈಮರಿಲಿ ಓದಿರೋರು ಯಾರೂ ಗೌರ್ಮೆಂಟ್ ಜಾಬ್ ಏನೂ ತಗೊಂಡಿಲ್ಲ. ಆಲ್ಮೋಸ್ಟ್ ಎಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋರೇ ಜಾಬಲ್ಲಿರೋದು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಂದು ಏನಂದರೆ ಮ್ಯಾಮ್, ಗೌರ್ಮೆಂಟ್ ಸ್ಕೂಲ್ ಸಂಖ್ಯೆ ತುಂಬ ಕಮ್ಮಿ ಆಗ್ತದೆ, ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಎಲ್ಲರೂ ಮಕ್ಕಳನ್ನು ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸಿ ನಮ್ಮ ಕರ್ನಾಟಕವನ್ನು ಉದ್ಧಾರ ಮಾಡೋಣ. ಭಾಷೆ ಕನ್ನಡ, ಭಾಷೆ ಉಳಿಸುವ ಆಸೆ ಕನ್ನಡ, ತಂದೆ ಮಾಡಿಟ್ಟಿರೋ ಆಸ್ತಿ ಕನ್ನಡ, ಅದಕ್ಕೆ ಬಳಸೋ ಜಾಸ್ತಿ ಕನ್ನಡ, ಕಲಿಸಿದ ಪಾಠ